ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಥರ್ಡ್ ಲೆಸನ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ವಿ. ಅದರದ್ದು ಕಂಟಿನ್ಯೂ ಪಾರ್ಟ್ 8th ಕ್ವಶನ್ ಆ್ಯಂಡ್ ಆನ್ಸರ್ಸಿಂದ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಂಬರ್ 8 ನೋಡಿ. ಇಮ್ಯಾಜಿನ್ ಯು ಆರ್ ಇನ್ ಚಾರ್ಜ್ ಆಫ್ ಎ ಸ್ಕೂಲ್ ಹೆಲ್ತ್ ಕ್ಯಾಂಪೇನ್. What key messages would you see to reduce communicable and non-communicable diseases? Key messages ಏನೇನು ಕೊಡ್ತೀರಾ ನೀವು ಸ್ಕೂಲಲ್ಲಿ? Key messages for a school health campaign to reduce communicable and non-communicable diseases include washing hands regularly, eating a healthy diet and exercising daily, getting vaccinated and avoiding smoking. ನಿಮ್ಮ ಶಾಲೆಯಲ್ಲಿ ಒಂದು ಕ್ಯಾಂಪೇನ್ನ ಆರೋಗ್ಯದ ಜಾಗೃತಿ ಕುರಿತು ಏನಾದರೂ ಕ್ಯಾಂಪೇನ್ ಮಾಡಿದ್ರೆ ನೀವು ಏನು ಸಜೆಸ್ಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ ಕೊಳಕು ಪ್ರದೇಶದಲ್ಲಿ ಏನಾದ್ರು ಮುಟ್ಟಿದ್ರೆ ಅವಾಗ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸೋದು, ಉತ್ತಮ ಆಹಾರವನ್ನು ಸೇವಿಸೋದು, ತಾಜಾ ಬಿಸಿಯಾದ ಆಹಾರವನ್ನು, ಹಾಗೆ ಪ್ರತಿದಿನ ಡೈಲಿ ಎಕ್ಸಸೈಸ್ ಮಾಡುವಂಥದ್ದು, ಹಾಗೆ ವ್ಯಾಕ್ಸಿನೇಟೆಡ್ ಲಸಿಕೆಗಳನ್ನ ಹಾಕ್ಸ್ಕೊಳ್ಳುವಂಥದ್ದು, ಮತ್ತು ಸ್ಮೋಕಿಂಗ್ ಸಿಗರೇಟು ಬೀಡಿಯುಗಳನ್ನ ಸೇದೋದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಕೀ ಪಾಯಿಂಟ್ಸ್ನ ಹೇಳ್ತೀನಿ. Question number 9 ನೋಡಿ. It is recommended that we not take an antibiotics for a viral infections like a cold, a cough or the flu. Can you provide the possible reasons for this recommendation? ನಮಗೇನಾದರೂ ಕೋಲ್ಡ್ ಸಾಮಾನ್ಯ ನೆಗಡಿ ಆಯಿತು ಅಂದರೆ ನಾವು ಆ್ಯಂಟಿಬಯೋಟಿಕ್ಸ್ನ ತಗೋಬಾರ್ದು. ಯಾಕೆ? ಇದಕ್ಕೆ ಸರಿಯಾದ ರೀಸನ್ನ ಕೊಡ್ತೀರಾ? The recommendations to avoid antibiotics for a viral infections like a cold, cough or ನೆಗಡಿ, ಕೆಮ್ಮಿ, ಜ್ವರ, ಕಾಫ್, ಕೋಲ್ಡ್ ಯಾಕೆ ತಗೋಬಾರ್ದು ಅಂದರೆ ಬಿಕಾಸ್ ಆ್ಯಂಟಿಬಯೋಟಿಕ್ಸ್ ಡು ನಾಟ್ ವರ್ಕ್ ಆನ್ ವೈರಸಸ್ ವಿಚ್ ಕಾಸಸ್ ದಿಸ್ ಇಲ್ನೆಸ್. ಯಾಕಂದರೆ ಕಾಮನ್ ಕೋಲ್ಡ್ ಬರೋದು ವೈರಸ್ಸಿಂದ, ಆದರೆ ಆ್ಯಂಟಿಬಯೋಟಿಕ್ಸ್ ವರ್ಕ್ ಮಾಡೋದು ಬ್ಯಾಕ್ಟೀರಿಯಾಗಳ ವಿರುದ್ಧ. ಸೊ ತಗೊಂಡ್ರೂ ಅದು ನಿಮಗೆ ಪ್ರಯೋಜನ ಇಲ್ಲ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನು ಹಾಳು ಮಾಡುತ್ತೆ. ಸೊ ಹಾಗಾಗಿ ಕೆಮ್ಮು ನೆಗಡಿ ಬಂತು ಅಂದರೆ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಸ್ನ ತಗೋಬೇಡಿ. ಯಾಕಂದರೆ ನಮಗೆ ಬಂದಿರುವಂಥ ಕೆಮ್ಮು ನೆಗಡಿ ವೈರಸ್ಸಿಂದ ಬಂದಿರುತ್ತೆ, ಆದರೆ ಆ್ಯಂಟಿಬಯೋಟಿಕ್ಸ್ ಕಿಲ್ ಮಾಡುವಂಥದ್ದು ಕೇವಲ ಬ್ಯಾಕ್ಟೀರಿಯಾಗಳನ್ನ ಮಾತ್ರ. ಅರ್ಥ ಆಯ್ತಾ? ಇನ್ನೂ ನಿಮಗೆ ಇನ್ನೂ ನಿಮ್ಮ ಹುಷಾರು ತಪ್ಪೋದು ಜಾಸ್ತಿ ಆಗುತ್ತೆ ಆ್ಯಂಟಿಬಯೋಟಿಕ್ಸ್ ತಗೊಂಡು. ಅರ್ಥ ಆಯ್ತಾ? ಸೊ 10 ನೋಡಿ. ವಿಚ್ ಡಿಸೀಸಸ್ ಅಮಾಂಗ್ ದ ಫಾಲೋಯಿಂಗ್ ಮೇ ಸ್ಪ್ರೆಡ್ ಇಫ್ ಡ್ರಿಂಕಿಂಗ್ ವಾಟರ್ ಗೆಟ್ಸ್ ಕಂಟಾಮಿನೇಟೆಡ್ ಬೈ ದ excrete from the infected persons? ಯಾವ ರೋಗ ಬರುತ್ತೆ ನಾವು ಡ್ರಿಂಕಿಂಗ್ ವಾಟರ್ ಕಂಟಾಮಿನೇಟೆಡ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಪರ್ಸನಿಂದ ನೀರು ತಗೊಂಡ್ರೆ, ಅಂದರೆ ಕಲುಷಿತ ನೀರು ಕುಡಿದ್ರೆ? ಹೆಪಟೈಟಿಸ್ ಎನ, ಟ್ಯುಬರ್ಕ್ಯುಲೋಸಿಸ, ಪಾಲಿಯೋಮಿಲಿಟಿಸ್, cholera, chicken pox. The diseases that may spread if drinking water gets contaminated by the excrete from an infected persons are hepatitis A and poliomyelitis and cholera. ಈ ಮೂರು ಸಹ ಬರುತ್ತೆ, ಚಿಕನ್ ಪಾಕ್ಸ್ ಬರಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ನೋಡಿ. When our body encounters a pathogen for the first time, the human response is generally low, but on exposure to the same pathogen again, the immune response by the body is much more compared to the first exposure. Why is it so? Answer: when our body faces a pathogens like a viruses or bacteria for the first time, our immune system needs time to ಫಸ್ಟ್ ನಮ್ಮ ದೇಹಕ್ಕೆ ರೋಗಕಾರಕಗಳು ಒಳಗೋದಾಗ ಅಲ್ಲಿರ್ತಕ್ಕಂತಹ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿಯೋದಕ್ಕೆ ನಮ್ಮಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಐಡೆಂಟಿಫೈ ದ ಇನ್ವೇಡರ್, ಕ್ರಿಯೇಟ್ ಎ ಸ್ಪೆಸಿಫಿಕ್ ಆಂಟಿಬಾಡೀಸ್, ಬಿಲ್ಡ್ ಮೆಮೊರಿ ಸೆಲ್ಸ್ ದಟ್ ರಿಮೆಂಬರ್ ದ ಪ್ಯಾಥೋಜನ್ಸ್. ದಿಸ್ ಫಸ್ಟ್ ರಿಯಾಕ್ಷನ್ಸ್ ಇಸ್ ಕಾಲ್ಡ್ ದ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಆ್ಯಂಡ್ ಇಟ್ಸ್ ಯೂಶುವಲಿ ಸ್ಲೋ ಆ್ಯಂಡ್ ವೀಕ್. ಅಂದರೆ ಫಸ್ಟ್ ಅದು ಗುರುತಿಸ್ಬೇಕಾಗುತ್ತೆ, ಆಮೇಲೆ ಆ್ಯಂಟಿಬಾಡೀಸ್ ತನ್ನ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಿಲ್ಡ್ ಮೆಮೊರಿ ಸೆಲ್ಸ್ ದಟ್ ರಿಮೆಂಬರ್ ದ ಯಾವುದು ಅದು ಆ ರೋಗಕಾರಕ ಯಾವುದು ಅಂತ ತನ್ನ ಜೀವಕೋಶಗಳು ಅವುಗಳನ್ನ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಮೊದಲನೇ ಸ್ಟೆಪ್. ಇಮ್ಯೂನ್ ಯಾವ ರೀತಿ ರೋಗ ನಿರೋಧಕ ಶಕ್ತಿಯ ಮೊದಲ ಪ್ರತಿಕ್ರಿಯೆ ಈ ರೀತಿ ಇರುತ್ತೆ.
ಯೂಶ್ವಲಿ ಇದು ಎಲ್ಲ ನಡಿಬೇಕು ಅಂದರೆ ಇದು ಸ್ವಲ್ಪ ನಿಧಾನಕ್ಕೆ ಮತ್ತು ಸ್ವಲ್ಪ ತಡವಾಗಿ ಆಗುತ್ತೆ. ವೆನ್ ದ ಸೇಮ್ ಪ್ಯಾಥೋಜನ್ಸ್ ಎಂಟರ್ಸ್ ಅವರ್ ಬಾಡಿ ಅಗೇನ್, ಒಂದು ವೇಳೆ ಅದೇ ಮತ್ತೆ ರೋಗಕಾರಕ ಮತ್ತೆ ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ our memory B cells is quickly produces the correct antibodies. Our memory T cells helps destroy the infected cells faster. ಸೆಕೆಂಡ್ ಟೈಮ್ ಅದು ಮತ್ತೆ ಆದಾಗ ಆಲ್ರೆಡಿ ಗುರುತಿಸಿರುತ್ತಲ್ಲ, ಬೇಗ ಅದ್ರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳುತ್ತೆ. ಹಾಗೆ ಟಿ ಸೆಲ್ಸ್ ಏನ್ ಮಾಡುತ್ತೆ, ನಮ್ಮ ಮೆಮೊರಿ ಟಿ ಸೆಲ್ಸ್ ಅವುಗಳನ್ನ ಯಾವ್ದು ನಮ್ಗೆ ತೊಂದರೆಯನ್ನ ಕೊಡ್ತದೆ, ಜೀವಕೋಶಕ್ಕೆ ತೊಂದರೆ ಕೊಡುತ್ತೆ, ಅವುಗಳನ್ನ ಬೇಗ ಫಾಸ್ಟ್ ಆಗಿ ಕಿಲ್ ಮಾಡುತ್ತೆ. This is called the secondary immune response and it's faster, stronger and more effective. ಇದನ್ನ ನಾವು ಸೆಕೆಂಡರಿ, ಎರಡನೇ ಹಂತದ ರೋಗ ನಿರೋಧಕ ಶಕ್ತಿಯ ಪ್ರತಿಕ್ರಿಯೆ ಅಂತೇಳಿ ಕರಿತೀವಿ. ಇದು ಸ್ಟ್ರಾಂಗ್ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ ಮತ್ತೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 1 ನೋಡಿ. ವಾಟ್ ವಾಸ್ ದ ಕಾಸಸ್ ಆಫ್ ಬಾಡೀಸ್ ಹೆಲ್ತ್ ಪ್ರಾಬ್ಲಮ್ಸ್? ನಮ್ಮ ದೇಹಕ್ಕೆ ಅನಾರೋಗ್ಯ ಉಂಟಾದಾಗ ಏನೇನು ತೊಂದರೆಗಳಾಗುತ್ತೆ? ದ ಬಾಯ್ ಹೆಲ್ತ್ ಪ್ರಾಬ್ಲಮ್ಸ್ ವರ್ ಕಾಸ್ಡ್ ಬೈ ಬಾಯ್ಸ್ ಕಾಂಬಿನೇಷನ್ ಆಫ್ ಲೋನ್ಲಿನೆಸ್, ಲ್ಯಾಕ್ ಆಫ್ ಸೋಷಿಯಲ್ ಸಪೋರ್ಟ್ ಡ್ಯೂ ಟು ಎ ಬಿಸಿ ಪೇರೆಂಟ್ಸ್ and no friends and screen time. ಅಂದ್ರೆ ಒಬ್ಬ ಹುಡುಗಂಗೆ ಅವನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ಅವನಿಗೆ ಒಬ್ಬಂಟಿ ಅನ್ಸುತ್ತೆ. ಅವ್ರ ಪೇರೆಂಟ್ಸ್ ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ, ಅವ್ರದೇ ಆದ ಅವ್ರ ಕೆಲಸದಲ್ಲಿ, ಯಾವುದೇ ಫ್ರೆಂಡ್ಸ್ಗಳಿರಲ್ಲ, ಯಾವಾಗ್ಲೂ ಮೊಬೈಲ್ನ ನೋಡೋದು. ಇದು ಅಂದ್ರೆ ಒಬ್ಬ ಹುಡುಗಂಗೆ ಅವನಲ್ಲಿ ರೋಗಗಳು ಹೆಚ್ಚಾಗೋದು ಯಾವಾಗ ಅಂತೇಳಿ, ಒಬ್ಬ ಹುಡುಗನಿಗೆ ಅವನಿಗೆ ರೋಗಗಳು ತೊಂದರೆ ಕೊಡೋದು, ಅವನಿಗೆ ರೋಗ ಯಾವಾಗ ಹೆಚ್ಚಾಗುತ್ತೆ ಅಂತೇಳಿ ಈ ರೀತಿ ಯಾವಾಗಲೂ ಮೊಬೈಲು ಟಿವಿಯನ್ನು ನೋಡೋದು. ದಿಸ್ ಐಸೋಲೇಷನ್ ಆ್ಯಂಡ್ ರಿಲಯನ್ಸ್ ಆಫ್ ಸೋಷಿಯಲ್ ಮೀಡಿಯಾ ವರ್ಸನ್ ಈಸ್ ಮೆಂಟಲ್ ಸ್ಟೇಟ್. ಈ ರೀತಿ ಸೋಷಿಯಲ್ ಮೀಡಿಯಾನ ನೋಡಿ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು. ಲೀಡಿಂಗ್ ಟು ಫಿಸಿಕಲ್ ಸಿಂಪ್ಟಮ್ಸ್ ಲೈಕ್ ಹೆಡೇಕ್, ಇದರಿಂದಾಗಿ ತಲೆನೋವು, ಹೆಚ್ಚು ಸ್ಕ್ರೀನ್ನ ನೋಡೋದ್ರಿಂದ ತಲೆನೋವು, ವೆಯ್ಟ್ ಲಾಸ್, ತೂಕ ಕಡಿಮೆ ಆಗೋದು, ಆ್ಯಂಡ್ ಇನ್ಸೋಮಿಯಾ, ಇದೆಲ್ಲವೂ ಹುಟ್ಟಿತನ, ಭಯ, ಇದೆಲ್ಲ ಕಾಣುತ್ತೆ. ದ ಆಬ್ಸೆನ್ಸ್ ಆಫ್ ಎ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತಿ ಕೋಪಿಂಗ್ ಮೆಕ್ಯಾನಿಸಮ್ಸ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ. ಒಂದು ಪರಿಸರದಿಂದ ದೂರ, ಆಬ್ಸೆನ್ಸ್ ಆಫ್ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತಿ ಕೋಪಿಂಗ್ ಮೆಕ್ಯಾನಿಸಮ್ಸ್ ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ. ಅವನು ಏನು ಪರಿಸರದಿಂದ ದೂರ ಇದ್ದಾನೆ, ಅವನಿಗೆ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ನಾವು ಕೊಡೋದ್ರಿಂದ ಅವನಿಗೆ ಉತ್ತಮ ಆರೋಗ್ಯ ಸಿಗುತ್ತೆ. ಕ್ವೆಶ್ಚನ್ ನಂಬರ್ 2 ನೋಡಿ. ಹೌ ಡಿಡ್ ಇಸ್ ಹ್ಯಾಬಿಟ್ಸ್ ಆ್ಯಂಡ್ ಸರೌಂಡಿಂಗ್ಸ್ ಎಫೆಕ್ಟ್ ಇಸ್ ವೆಲ್ ಬೀಯಿಂಗ್? ಹೇಗೆ ಅವನ ಸುತ್ತಮುತ್ತಲಿನ ವಾತಾವರಣ ಅವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಮಾಡುತ್ತೆ? ಹ್ಯಾಬಿಟ್ಸ್, ಹವ್ಯಾಸಗಳು. ಸ್ಪೆಂಡಿಂಗ್ ಎಕ್ಸೆಸಿವ್ ಟೈಮ್ ಆನ್ ಹಿಸ್ ಫೋನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಕ್ರೀಸ್ಡ್ ಹಿಸ್ ಲೋನ್ಲಿನೆಸ್ ಆ್ಯಂಡ್ ಸ್ಟ್ರೆಸ್, disrupting his sleep and mental health. Avoiding social interactions further isolated him, impacting his emotional well-being. ಅವನು ಏನು ಯಾವಾಗಲೂ ಮೊಬೈಲ್ ನೋಡಿಕೊಂಡು ಯಾವಾಗಲೂ ಒಬ್ಬಂಟಿಯಾಗಿರ್ತಿದ್ನೋ ಅದನ್ನೆಲ್ಲ ತಡಿಬೇಕು ಅಂದರೆ ಅವನು ಸಮಾಜದಲ್ಲಿ ಇತರರ ಜೊತೆ ಮಾತನಾಡಬೇಕು, ಅವನ ಭಾವನೆಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಬೇಕು, ಆಗ ಅದೆಲ್ಲವೂ ಕಡಿಮೆ ಆಗುತ್ತೆ. ಸರೌಂಡಿಂಗ್ಸ್, ಸುತ್ತಮುತ್ತ. ಮೂವಿಂಗ್ ಟು ಎ ನ್ಯೂ ಸಿಟಿ, ಬೇರೆ ಒಂದು ಸ್ಥಳಕ್ಕೆ ಹೋಗುವಂಥದ್ದು. ವಿತ್ ನೋ ಫ್ರೆಂಡ್ಸ್ ಆ್ಯಂಡ್ busy parents created an unsupportive environment and exacerbating his feelings of isolation. ಮತ್ತು ಇನ್ನೇನು ಒಳಗಾಗಿರ್ತಾನೆ, ಅವನ ಸುತ್ತಮುತ್ತಲಿನ ಅವ್ರ ಪೇರೆಂಟ್ಸ್, ಫ್ರೆಂಡ್ಸ್ ಯಾರ ಜೊತೆನೂ ಅವನ ಜೊತೆ ಮಾತಾಡೋಕ್ಕೆ ಸಿಗದೆ ಅವನ ಒಬ್ಬಂಟಿಯಾಗಿ ಯಾವುದೇ ರೀತಿ ಸಪೋರ್ಟ್ ಸಿಗರಲ್ಲ. ಇದರಿಂದ ದೂರ ಇರಬೇಕು ಅಂದರೆ ಲ್ಯಾಕ್ ಆಫ್ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ಗೈಡ್ಲೈನ್ಸ್ ಅಫೆಕ್ಟೆಡ್ ಬೋತ್ ಇಸ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ನೆಗೆಟಿವ್ಲಿ. ಅವನಿಗೆ ಸೂಕ್ತವಾದ ಸಲಹೆ, ಅವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಯಾವುದೇ ರೀತಿ ಹಾನಿಗೊಳಗಾಗದಂಗೆ ಅವನ್ನ ನೋಡ್ಕೊಳ್ಬೇಕಾಗತ್ತೆ. ಓವರ್ ಆಲ್ ಇಂಪ್ಯಾಕ್ಟ್, ದಿಸ್ ಲೆಡ್ ಟು ಎ ಡಿಕ್ಲೈನ್ ಇನ್ ಹಿಸ್ ವೆಲ್ ಬೀಯಿಂಗ್, ಮ್ಯಾನಿಫೆಸ್ಟಿಂಗ್ ಆಸ್ ಫಿಸಿಕಲ್ ಸಿಂಪ್ಟಮ್ಸ್, ಹೆಡೇಕ್, ವೆಯ್ಟ್ ಲಾಸ್, ಸ್ಲೀಪ್ಲೆಸ್ನೆಸ್ ಆ್ಯಂಡ್ ಎಮೋಷನಲ್ ಡಿಸ್ಟ್ರೆಸ್ ಅಲಾಂಗ್ ವಿತ್ WHO definitions of the health as a physical, mental and social well-being. WHO ಹೇಳೋ ಪ್ರಕಾರ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿರೋದು ಅಂತೇಳಿ ಹೇಳ್ಬೋದು. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 1. ಲುಕ್ ಅಟ್ ಫಿಗರ್ A and B. Which playground would you like to play in and why? ಅಲ್ಲಿ ನಿಮಗೆ ಕ್ವೆಶ್ಚನ್ ನಂಬರ್ 1 ಇದೆಯಲ್ಲ, ಅದರದ್ದು ಆನ್ಸರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನೋಡಿ ಅದನ್ನು.
ಆನ್ಸರು ಪ್ರಿಫರ್ಡ್ ಪ್ಲೇಗ್ರೌಂಡ್. ಮೋಸ್ಟ್ ಸ್ಟೂಡೆಂಟ್ಸ್ ವುಡ್ ಪ್ರಿಫರ್ ಟು ಪ್ಲೇ ದ ಪ್ಲೇಗ್ರೌಂಡ್. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಪ್ಲೇಗ್ರೌಂಡಲ್ಲಿ ಅಂದರೆ ಅವರು ಆಟದ ಮೈದಾನದಲ್ಲಿ ಆಡೋದಕ್ಕೆ ಇಷ್ಟಪಡ್ತಾರೆ. ಯಾಕಪ್ಪ ಅಂದರೆ ದ ಟೆಸ್ಟ್ ಡಿಸ್ಕ್ರೈಬ್ಸ್ ಫಿಗರ್ ಎ ಎಸ್ ಕ್ಲೀನ್, ವೆಲ್ ಮೇಂಟೈನ್ ಆ್ಯಂಡ್ ಬ್ಯೂಟಿಫುಲ್, ಮೇಕಿಂಗ್ ಇಟ್ ಎ ಸೇಫ್ ಆ್ಯಂಡ್ ಎಂಜಾಯಬಲ್ ಪ್ಲೇಸ್ ಟು ಪ್ಲೇ. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಎ ಚಿತ್ರ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಸುಂದರವಾಗಿದೆ. ಆ ಪ್ಲೇ ಗ್ರೌಂಡು ಅವ್ರಿಗೆ ಸುರಕ್ಷಿತವಾಗಿದೆ, ಚೆನ್ನಾಗಿ ಅವರು ಮನೋರಂಜನೆಯಾಗಿ ಖುಷಿಯಾಗಿ ಆ ಪ್ಲೇಸಲ್ಲಿ ಆಟ ಆಡ್ಬೋದು. ಹಾಗಾಗಿ in contrast, figure B is described as polluted, dirty, unhygienic and full of flies and mosquitoes, which can increase the risk of sickness and make it unpleasant. ಅದೇ ರೀತಿ ಬಿ ಚಿತ್ರದಲ್ಲಿರ್ತಕ್ಕಂಥ ಜಾಗ ತುಂಬ ಕೊಳಕಾಗಿದೆ, ಅಲ್ಲಿ ತುಂಬ ಸೊಳ್ಳೆಗಳಿದೆ, ಇದರಿಂದ ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಅವ್ರಿಗೆ ಇದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ, ಅವ್ರಿಗೆ ಶಾಂತಿ ಹಾಳಾಗುತ್ತೆ, ಹುಷಾರ್ ತಪ್ಪುವಂಥ ಚಾನ್ಸಸ್ ಇರುತ್ತೆ. A clean environment, as highlighted in the text, supports health by reducing exposure to pathogens and pollutants, aligning with the chapter's emphasis of environmental health. ಆದಂತಹ ಪರಿಸರ ವಾತಾವರಣ ಅಂದರೆ ನಮಗೆ ಯಾವುದೇ ರೀತಿ ರೋಗಕಾರಕಗಳು ನಮ್ಮ ದೇಹಕ್ಕೆ ಎಂಟ್ರಿ ಆಗಲ್ಲ. ಆದಷ್ಟು ನಾವು ಇರ್ತಕ್ಕಂಥ ಜಾಗವನ್ನು ಪೊಲ್ಯೂಟೆಂಟಿಂದ ಇಟ್ಕೊಳ್ಳದೆ, ಕೊಳಕು ಮಾಡದೆ ನೀಟಾಗಿ ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಹೆಲ್ತು ಆರೋಗ್ಯವಾಗಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡು ಯು ಇನ್ಫರ್ ಫ್ರಮ್ ದಿಸ್ ಕೇಸ್ ಸ್ಟಡಿ? The case study shows that improving sanitation, such as building and using toilets, can greatly reduce open defecation and improve health, especially for child. The significant draw. ಈ ಒಂದು ಪಾಠದಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಅವಾಗವಾಗ ಸ್ಯಾನಿಟೈಸೇಷನ್ ಅಂದರೆ ಕೊಳಕು ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಅಲ್ಲಿಗೆ ಕೆಲವೊಂದು ಸ್ಯಾನಿಟೈಸೇಷನ್ಗಳನ್ನ ಮಾಡೋದು, ಹೊರಗಡೆ ಎಲ್ಲೂ ಯಾರು ಟಾಯ್ಲೆಟ್ನ ಓಪನ್ ಪ್ಲೇಸಲ್ಲಿ ಬಯಲಿನಲ್ಲಿ ಯಾವುದೇ ರೀತಿ ಶೌಚವನ್ನು ಮಾಡದೆ, ಟಾಯ್ಲೆಟ್ಸ್ಗೆ ಅದಕ್ಕೆಲ್ಲ ಹೋಗದೆ, ಬಾತ್ರೂಮ್ಸ್ನ ಟಾಯ್ಲೆಟ್ಸ್ಗಳನ್ನ ಯೂಸ್ ಮಾಡೋವಂತೆ ಜನರಿಗೆ ಅವ್ರಿಗೆ ಸೂಚನೆಯನ್ನು ಕೊಡಬೇಕಾಗತ್ತೆ. ಇದರಿಂದಾಗಿ ಅವರ ಆರೋಗ್ಯದಲ್ಲಿ, ಮುಖ್ಯವಾಗಿ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೆ. ದ ಸಿಗ್ನಿಫಿಕೆಂಟ್ ಡ್ರಾಪ್ ಇನ್ ಡಯೇರಿಯಾ ಆ್ಯಂಡ್ ಇನ್ಫೆಕ್ಷನ್ ಸಜೆಸ್ಟೆಡ್ ದಟ್ ಕ್ಲೀನ್ sanitation prevents the spread of communicable diseases caused by pathogens in contaminated environments through water or soil. ಅಲ್ಲದೆ ಡಯೇರಿಯಾ ಹೆಚ್ಚಾಗಿ ಎಲ್ಲಿ ಉಂಟಾಗುತ್ತೋ ಆ ಇನ್ಫೆಕ್ಟೆಡ್ ಪ್ಲೇಸಲ್ಲಿ ಸ್ಯಾನಿಟೈಸೇಷನ್ನ ಮಾಡೋದ್ರಿಂದ ಕಮ್ಯುನಿಕಬಲ್ ಡಿಸೀಸಸ್ ಏನೇನಿರುತ್ತೆ ಆ ರೋಗಕಾರಕಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದು ತಪ್ಪುತ್ತೆ. ಶುದ್ಧವಾಗಿ ವಾತಾವರಣ ಇಟ್ಕೊಳ್ಳೋದ್ರಿಂದ ಮಣ್ಣು ಮತ್ತು ನೀರಿನಿಂದ ಹರಡ್ತಕ್ಕಂಥ ರೋಗಾಣುಗಳು ಕಡಿಮೆ ಆಗುತ್ತೆ. It highlights the importance of community efforts and simple measures aligning with the document's emphasis of hygiene and clean surroundings as key to disease prevention. ಅಂದರೆ ನಮ್ಮ ಸಮುದಾಯದ ಅವರ ಒಂದು ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಅದರಲ್ಲಿ ಭಾಗವಹಿಸಿ ಯಾವ ರೀತಿ ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತವನ್ನು ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ರೋಗಗಳಿಂದ ದೂರ ಇರ್ಬೋದು, ಹೈಜಿನಿಕ್ ಆಗಿ ಹೇಗಿರಬೇಕು, ನಮ್ಮ ಸುತ್ತಮುತ್ತವನ್ನು ಕ್ಲೀನಾಗಿ ಇಟ್ಕೋಬೇಕು, ಇದರಿಂದಾಗಿ ನಮಗೆ ಎಷ್ಟು ರೋಗಗಳಿಂದ ನಾವು ರಕ್ಷಣೆಯನ್ನು ಪಡ್ಕೋಬೋದು ಅಂತೇಳಿ ತಿಳಿಯುತ್ತೆ. ಇನ್ಫರೆನ್ಸ್ ಬೆಟರ್ ಸ್ಯಾನಿಟೇಷನ್ ಡೈರೆಕ್ಟ್ಲಿ ಎಂಫಸಿಸ್ ಫಿಸಿಕಲ್ ಹೆಲ್ತ್ ಬೈ ರೆಡ್ಯೂಸಿಂಗ್ ಎಕ್ಸ್ಪೋಜರ್ ಟು ಡಿಸೀಸ್ ಕಾಸಿಂಗ್ ಏಜೆಂಟ್ಸ್, ಸಪೋರ್ಟಿಂಗ್ ದ WHO ಡೆಫಿನೇಷನ್ಸ್ ಆಫ್ ಹೆಲ್ತ್ ಆಸ್ ಎ ಫಿಸಿಕಲ್ ವೆಲ್ಬೀಯಿಂಗ್. ಹಾಗೆ ನಾವು ಹೆಚ್ಚಾಗಿ ಸ್ಯಾನಿಟೈಸೇಷನ್ನ ಡೈರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ, ರೋಗಗಳು ಅವುಗಳ ರೋಗಕಾರಕಗಳು ಆದಷ್ಟು ರೋಗವನ್ನು ಉಂಟು ಮಾಡೋದನ್ನು ಕಮ್ಮಿ ಮಾಡುತ್ತೆ. ಹಾಗೆ ಫಿಸಿಕಲ್ ವೆಲ್ಬೀಯಿಂಗ್, WHO ಪ್ರಕಾರ ಡೆಫಿನೇಷನ್ ಹೆಲ್ತ್ ಆಸ್ ಎ ಒಂದು ಫಿಸಿಕಲ್, ನಮ್ಮ ಸುತ್ತಮುತ್ತ ಸ್ವಚ್ಛತೆಯಿಂದ ಇಟ್ಕೊಳ್ಳೋದೆ ನಮ್ಮ ಆರೋಗ್ಯ ಅಂತೇಳಿ ಇರುತ್ತೆ. ಕ್ವೆಶ್ಚನ್ ನಂಬರ್ 2 ನೋಡಿ, ಫೈಂಡ್ ಔಟ್ ಅಬೌಟ್ ಸಚ್ ಕಮ್ಯುನಿಟಿ ಕ್ಯಾಂಪೇನ್ಸ್ ಹೆಲ್ತ್ ಇನ್ ಯುವರ್ ಲೊಕೇಶನ್. ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಆರೋಗ್ಯದ ಕುರಿತು ಜಾಗೃತಿಯನ್ನು ಮೂಡಿಸಿರುವಂತಹ ಯಾವುದಾದ್ರೂ ಘಟನೆಗಳನ್ನು ಗುರುತಿಸಿ. ಶೇರ್ ಇನ್ ಯುವರ್ ಕ್ಲಾಸಸ್ ಅಂಡ್ ಡಿಸ್ಕಸ್ ವಿತ್ ಯುವರ್
ಈಸ್ ಅಬೌಟ್ ದ ಇಂಪ್ಯಾಕ್ಟ್ ಟು ಸಚ್ ಇನಿಷಿಯೇಟಿವ್ಸ್. ಅದರ ಬಗ್ಗೆ ನಿಮ್ಮ ಕ್ಲಾಸಸ್ಸಲ್ಲಿ ಇತರರಿಗೆ ಅದ್ರ ಬಗ್ಗೆ ತಿಳಿಸಿ. ಫೈಂಡಿಂಗ್ ಕ್ಯಾಂಪೇನ್ಸ್ ಡಿಪೆಂಡ್ಸ್ ಆನ್ ಎ ಲೋಕಲ್ ಕಂಟೆಕ್ಸ್ಟ್. ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಜನರಲ್ ನಾಲೆಡ್ಜ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಫೋಕಸ್ ಆನ್ ಇಂಡಿಯಾ. ಈ ಆರೋಗ್ಯ ಅಭಿಯಾನಗಳು ಜಾಗೃತಿಗಳನ್ನ ಮೂಡಿಸೋದ್ರಿಂದ ನಮಗೆ ಜನರಲ್ ನಾಲೆಡ್ಜ್, ಅದ್ರ ಬಗ್ಗೆ ತಿಳುವಳಿಕೆ, ಇದೆಲ್ಲವೂ ಸಾಮಾನ್ಯ ಜ್ಞಾನ ತಿಳಿಯುತ್ತೆ. ಎಕ್ಸಾಂಪಲ್ ಕ್ಯಾಂಪೇನ್ಸ್ ಮೈಟ್ ಇನ್ಕ್ಲೂಡೆಡ್ ದ ಸ್ವಚ್ಛ ಭಾರತ್ ಅಭಿಯಾನ್, ಕ್ಲೀನ್ ಇಂಡಿಯಾ ಮಿಷನ್. ಉದಾಹರಣೆಗೆ ಅಭಿಯಾನಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಒಂದಾದಂತಹ ಭಾರತವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಎಂಬ ಮಿಷನ್ನು. ಎ ನೇಷನ್ ವೈಡ್ ಇನಿಷಿಯೇಟಿವ್ ಟು ಇಂಪ್ರೂವ್ ಸ್ಯಾನಿಟೈಸೇಷನ್ ಬೈ ಬಿಲ್ಡಿಂಗ್ ಟಾಯ್ಲೆಟ್ಸ್ ಆ್ಯಂಡ್ ಪ್ರಮೋಟಿಂಗ್ ಹೈಜೀನ್ ಸಿಮಿಲರ್ ಟು ದ ಒಡಿಶಾ ಕ್ಯಾಂಪೇನ್. Local efforts might involve village clean up drives or water purification projects. ಇವುಗಳು ಮತ್ತು ಒಡಿಶಾದಲ್ಲಿ ನಡೆದಂತಹ ಆರೋಗ್ಯದ ಅಭಿಯಾನಗಳಲ್ಲಿ ಅಲ್ಲಿಯ ಹಳ್ಳಿ ಜನರು ಅವರ ಸುತ್ತಮುತ್ತ ಏಕೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನೀರನ್ನು ಏಕೆ ಶುಚಿಯಾಗಿ ಸೇವಾಗಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಶುಡ್ ರಿಸರ್ಚ್ ಥ್ರೂ ಲೋಕಲ್ ನ್ಯೂಸ್, ಸ್ಕೂಲ್ಸ್ ರಿಸೋರ್ಸಸ್ ಆರ್ ಕಮ್ಯುನಿಟಿ ಲೀಡರ್ಸ್ ಟು ಐಡೆಂಟಿಫೈ ಸ್ಪೆಸಿಫಿಕ್ ಕ್ಯಾಂಪೇನ್ಸ್ ಇನ್ ದೇರ್ ಏರಿಯಾ. ವಿದ್ಯಾರ್ಥಿಗಳು ಇದನ್ನೆಲ್ಲ ಗುರುತಿಸಬೇಕು, ನ್ಯೂಸ್ಗಳನ್ನ ನೋಡಬೇಕು. ಹೆಚ್ಚಾಗಿ ಸ್ಕೂಲು ರಿಸೋರ್ಸಸ್, ನಮ್ಮ ಶಾಲೆಯ ಮುಖ್ಯವಾಗಿ ಏನೇನು ಸಂಪನ್ಮೂಲಗಳಿದೆ, ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು, ಇವನ್ನೆಲ್ಲ ಗುರುತಿಸಿ ಅಭಿಯಾನಗಳನ್ನು ನಮ್ಮ ಸುತ್ತಮುತ್ತ ಕೈಗೊಳ್ಳೋದ್ರಿಂದ ಉಪಯೋಗ ಆಗುತ್ತೆ. ಶೇರಿಂಗ್ ಆ್ಯಂಡ್ ಡಿಸ್ಕಷನ್ ಇಂಪ್ಯಾಕ್ಟ್. ಶೇರ್ ದ ಸರ್ಚ್ Campaigns reduces diseases like diarrhea, cholera, and typhoid by improving access to clean water and toilets. For instance, the Odisha campaign's success in lowering the child infections shows how sanitation saves lives and reduce healthcare cost. ಇದರಿಂದಾಗಿ ಏನು ನಮಗೆ ಉಪಯೋಗ ಆಗುತ್ತೆ ಅಂದರೆ, ಈ ಆರೋಗ್ಯ ಅಭಿಯಾನಗಳನ್ನ ನಡೆಸೋದ್ರಿಂದ ರೋಗಗಳಾದಂಥ ಡಯರಿಯಾ, ಕಾಲರಾ ಇವೆಲ್ಲವೂ ಹರಡುವುದು, ಟೈಫಾಯ್ಡ್ ಇಂಥ ರೋಗಗಳ ಹರಡುವಿಕೆ ಕಡಿಮೆ ಆಗುತ್ತೆ. ಮತ್ತು ಹೆಚ್ಚಾಗಿ ಟಾಯ್ಲೆಟ್ಸ್ ಇದೆಲ್ಲ ಯೂಸ್ ಮಾಡೋದ್ರಿಂದ ನೀರನ್ನು ಶುಚಿಯಾಗಿ ಇಟ್ಕೊಳ್ಬೋದು. ಹಾಗೆ ಒಡಿಶಾದಲ್ಲಿ ನಡೆಸಿದಂತಹ ಆರೋಗ್ಯ ಅಭಿಯಾನದಲ್ಲಿ ಅಲ್ಲಿಯ ಮಕ್ಕಳಲ್ಲಿ ಇನ್ಫೆಕ್ಷನ್ ಏನು ಜಾಸ್ತಿ ಆಗ್ತಿತ್ತೋ ಅದರ ಸಂಖ್ಯೆ ಕಡಿಮೆ ಆಯಿತು. ಸ್ಯಾನಿಟೈಸೇಷನ್ ಮಾಡಿದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು, ಹಾಗಾಗಿ ಅವರ ಲೈಫು ಸೇವ್ ಆಯಿತು. ಡಿಸ್ಕಷನ್ ಪಾಯಿಂಟ್ಸ್. ಹೌ ಡಿಡ್ ದ ಕ್ಯಾಂಪೇನ್ ಚೇಂಜ್ ಪೀಪಲ್ಸ್ ಹ್ಯಾಬಿಟ್ಸ್. ಆರೋಗ್ಯ ಅಭಿಯಾನಗಳನ್ನ ನಡೆಸೋದ್ರಿಂದ ಮನುಷ್ಯರಲ್ಲಿ, ಜನರಲ್ಲಿ ಯಾವ ರೀತಿಯ ಅವರ ಅಭ್ಯಾಸಗಳಲ್ಲಿ ಬದಲಾಗುತ್ತೆ. ಯೂಸಿಂಗ್ ಟಾಯ್ಲೆಟ್ಸ್ ಇನ್ಸ್ಟೆಡ್ ಆಫ್ ಓಪನ್ ಏರಿಯಾಸ್. ಅವರು ಎಲ್ಲಿ ಸಿಕ್ತು ಅಲ್ಲಿ ಆ ಜಾಗಗಳಲ್ಲಿ ಟಾಯ್ಲೆಟ್ನ ಮಾಡೋದನ್ನ ಬಿಟ್ಟು ಆ ಟಾಯ್ಲೆಟಲ್ಲೇ ಅವರು ಮಾಡೋದನ್ನು ಕಲ್ತ್ಕೊಳ್ತಾರೆ. ವಾಟ್ ಚಾಲೆಂಜಸ್ ಮೈ ಕಮ್ಯುನಿಟೀಸ್ ಫೇಸ್. ಕಾಸ್ಟ್ ಅವೇರ್ನೆಸ್. ನಮ್ಮ ಕಮ್ಯುನಿಟಿ ಸಮುದಾಯ ಎದುರಿಸುವಂಥ ಸಮಸ್ಯೆ ಅಂದರೆ ದುಡ್ಡಿನ ಬಗ್ಗೆ ಒಂದು ಅವ್ರಿಗೆ ಅರಿವನ್ನು ಮೂಡುತ್ತೆ. ಹೌ ಕ್ಯಾನ್ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಟ್. ವಿದ್ಯಾರ್ಥಿಗಳು ಹೇಗೆ ಭಾಗವಹಿಸ್ಬೋದು ಅಂದರೆ ಸ್ಪ್ರೆಡಿಂಗ್ ಅವೇರ್ನೆಸ್, ಪಾರ್ಟಿಸಿಪೇಟಿಂಗ್ ಇನ್ ಕ್ಲೀನ್ ಅಪ್ಸ್. ಅವರು ಎಲ್ಲರಲ್ಲೂ ಆ ಒಂದು ಜಾಗೃತಿಯನ್ನು ಮೂಡಿಸೋದು, ಅವ್ರಿಗೆ ಅದ್ರ ಬಗ್ಗೆ ತಿಳಿಯಪಡಿಸೋದ್ರ ಮೂಲಕ ವಿದ್ಯಾರ್ಥಿಗಳು ಸ್ವಚ್ಛತೆ ಬಗ್ಗೆ ಹೇಳ್ಬೋದು. ಎಕ್ಸಾಂಪಲ್ ಕಾಂಟ್ರಿಬ್ಯೂಷನ್ಸ್. ಇನ್ ಮೈ ಏರಿಯಾ ಕ್ಲೀನ್ ಅಪ್ ಡ್ರೈವ್ ರೆಡ್ಯೂಸಸ್ ದ ಮಸ್ಕಿಟೋ ಬ್ರೀಡಿಂಗ್, ಲೋಯರಿಂಗ್ ಡೆಂಗ್ಯೂ ಕೇಸಸ್ ಸಿಮಿಲರ್ ಟು ದ ಒಡಿಶಾ ಇಂಪ್ಯಾಕ್ಟ್. ಒಡಿಶಾದಲ್ಲಿ ನಡೆಸಿದ್ರಲ್ಲ, ಆ ರೀತಿ ಕ್ಯಾಂಪೇನ್ ನಡೆಸೋದ್ರ ಮೂಲಕ ನಮ್ಮ ಸುತ್ತಮುತ್ತಲೇ ನಾವೆಲ್ಲಿದ್ದೀವೋ ಅಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅಲ್ಲಿರ್ತಕ್ಕಂತಹ ಸೊಳ್ಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದ್ರಿಂದ ಡೆಂಗು ಇಂಥ ಕೇಸಸ್ಗಳು ಕಡಿಮೆ ಆಗುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಏನಾದ್ರು ಡೌಟ್ ಇತ್ತು, ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಕೊಟ್ಟಿರ್ತಕ್ಕಂಥ ಲೆಸನ್ ಮಾಡ್ಬೇಕಾದ್ರೆ ಕೊಟ್ಟಿದ್ದೀನಲ್ಲ, ಆ ಹೋಮ್ವರ್ಕ್ ಕ್ವಶನ್ಸ್ಗೂ ಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ಸೇರಿಸ್ಕೊಂಡು ಓದ್ತಾ ಇರಿ. ಎಲ್ಬಿ ನೋಟ್ಸ್ ಬರೋವರೆಗೂ ಇದನ್ನೇ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್.